ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರೆಲ್ಲರೂ? ಇವತ್ತು ನಾನೊಂದು ಗಟ್ಟಿ ಮಾಡ್ತಾ ಇದ್ದೀನಿ. ಅರಸಿನ ಎಲ್ಲ ತೊಗೊಂಡು ಬಂದಿದ್ದೀನಿ. ನೋಡಿ, ದೊಡ್ಡ ದೊಡ್ಡದುಂಟು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಲಿಕ್ಕುಂಟು. ಈಗ ನಾನು ಬಾಯ್ಲ್ಡ್ ರೈಸನ್ನು ಒಂದು 4 ಗಂಟೆ ನೆನೆ ಹಾಕಿ ನಾನು ಇಟ್ಟಿದ್ದೀನಿ. ಇದನ್ನು ಮಿಕ್ಸರ್ಗೆ ಹಾಕಿ ನೈಸಾಗಿ ರುಬ್ಬಬೇಕು. ವೈಟ್ ರೈಸನ್ನು ಕೂಡ ಹಾಕ್ಬೋದು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಸ್ವಲ್ಪ ನೆಸೆಯಾಗಿ ತಿನ್ನುವವರೆಗೆ ತುಂಬ ಸುಲಭವಾಗಿ ತಿನ್ಬೋದು. ಅದಕ್ಕೋಸ್ಕರ ನಾನು ಬಾಯ್ಲ್ಡ್ ರೈಸ್ ಹಾಕಿದ್ದೀನಿ. ಇನ್ನು ಇದನ್ನು ಪೇಸ್ಟ್ ಮಾಡಿ ಒಂಥರ ನೈಸಾಗಿ ರುಬ್ಬಿ ತರ್ತೀನಿ. ನಾನು ಅದಕ್ಕೆ ಹಾಕಿದ್ದೀನಿ. ನಾನು ಇದನ್ನೊಂದು ಪೇಸ್ಟ್ ಹಾಕಿ ರುಬ್ಬಿ ತರ್ತೀನಿ. ನೋಡಿ, ಈ ಥರ ರುಬ್ಬಿ ತಂದಿದ್ದೀನಿ. ಉಪ್ಪು ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಕೂಡ ನಾನು ಹಾಕಿದ್ದೀನಿ. ಮಿಕ್ಸ್ ಮಾಡಿ, ಅದು ಸ್ವಲ್ಪ ನೀರುಂಟು, ಅದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಹದ ಬರೋ ತನಕ ಜಾಸ್ತಿ ತೆಳುವಾಗಬಾರ್ದು. ಸ್ವಲ್ಪ ಗಟ್ಟಿದ್ದರೆ ಮಾಡುವಾಗ ಸುಲಭ ಆಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇಷ್ಟದಿದ್ದರೆ ಸಾಕು. ಒಂದು ಸೈಡಲ್ಲಿ ಇಟ್ಟದಕ್ಕೊಂದು ಪಂಡ ರೆಡಿ ಮಾಡುವ. ಪಂಡ ರೆಡಿ ಮಾಡೋದಕ್ಕೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ತುರಿದು ಬಿಟ್ಟು ಫ್ರೆಶ್ಶಾಗಿ. ಆಮೇಲೆ ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ಇಷ್ಟಿದ್ರೆ ಹಾಕೋಬೋದು. ಬೆಲ್ಲ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಬೇಕು. ಇದನ್ನು ಪಂಡ ರೆಡಿ ಮಾಡುವ. ಮೊದಲಿಗೆ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಈಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆಗುವಾಗ ಗೋಡಂಬಿ ಮತ್ತು ಇದನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ದ್ರಾಕ್ಷಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಬ್ಲ್ಯಾಕ್ ಎಳ್ಳು, ಕಪ್ಪು ಎಳ್ಳನ್ನು ಹಾಕ್ತಾಯಿದ್ದೀನಿ. ಓಕೆ, ಸ್ವಲ್ಪ ಫ್ರೈ ಆಗಲಿ. ಇದು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಅದರಲ್ಲಿ ಫ್ರೈ ಆಗಬೇಕು. ನಾನು ಬೆಲ್ಲ ಇದಕ್ಕೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಮಾಡಿಟ್ಟು ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಂಡ ರೆಡಿ ಮಾಡುವ. ಈ ಹಿಟ್ಟು ಕೂಡ ರೆಡಿ ಆಯಿತು. ಆಮೇಲೆ ಇದು ಪಂಡ ಮಸಾಲೆ ಕೂಡ ರೆಡಿ ಆಯಿತು. ಏಲಕ್ಕಿ ಪುಡಿಯನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ ನಾನು. ಇನ್ನು ಎಲೆ ತೊಗೊಂಡು ರೆಡಿ ಮಾಡುವ. ಥರ ಎಲೆಯನ್ನು ಹೆಚ್ಚಿಬಿಟ್ಟು ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈಗ ಅಂಟಿದ್ರೆ ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಈಗ ಇದನ್ನು ತೆಳುವಾಗಿ ಇದು ಮಾಡಬೇಕು. ಮಸಾಲೆಯನ್ನು ಸ್ವಲ್ಪ ಈಗ ಸ್ಪ್ರೆಡ್ ಮಾಡಿ ನೋಡಿ. ಎಲೆಗೆಲ್ಲ ನಾನು ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಎಲ್ಲ ಮಸಾಲೆ ಹಾಕಿಬಿಟ್ಟು ರಪ್ಪ ಇಡುವ. ಈ ಥರ ಸ್ವಲ್ಪ ಮಸಾಲೆ ಇಟ್ಟುಬಿಟ್ಟು ಈ ಥರ ಚೆನ್ನಾಗಿ ಈ ಥರ ಮಡಿಸಿಬೇಕು. ಮಡಿಸಿ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ನಾನು ಅದಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಇದೆಲ್ಲ ಸ್ಪ್ರೆಡ್ ಮಾಡಿ ಈ ಥರ ಮಾಡಿಸಬೇಕು. ಇಡ್ಲಿ ಪಾತ್ರೆಯಲ್ಲಿ ನಾನು ಎಲ್ಲವನ್ನು ಸ್ಟೀಮ್ ಆಗೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು 10 ನಿಮಿಷ, ಒಂದು ಕಾಲು ಗಂಟೆ ಬೇಯಲಿ. ಒಂದು 10 ನಿಮಿಷ ಬೇಯಲಿದು. ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಅರಿಶಿನ ಎಲ್ಲ ಗಟ್ಟಿ ರೆಡಿಯಾಗಿದೆ. ಇನ್ನೊಂದು ಪ್ಲೇಟಿಗೆ ನಾನು ಹಾಕ್ತಾಯಿದ್ದೀನಿ. ಚಂದವಾಗಿ ಬೆಂದಿದೆ. ಇದು ತುಂಬ ಟೇಸ್ಟ್ ಕೂಡ ಆಗುತ್ತೆ. ಒಂದು ಪ್ಲೇಟಿಗೆ ನೋಡಿ, ಅರಿಶಿನ ಎಲೆ ಗಟ್ಟಿ ರೆಡಿ ಆಯಿತು. ನೋಡಿ, ಒಳಗಡೆಲ್ಲ ಫಿಲ್ಲಿಂಗೆಲ್ಲ ಚಂದ ಮಾಡಿ ಉಂಟು.
ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.